ಇದೇನಪ್ಪ, ಏನಾದ್ರೂ ಅಂದ? ಕೋಪ ಮಾಡ್ಕೊಂಡು ಹೋಗ್ತಿರೋ ಹಾಗಿದೆ. ಇಲ್ಲ ಅಣ್ಣ, ಮಾಮೂಲಿ ಇದ್ದಿದ್ದೆ ಅಲ್ವಾ ಹಳೆ ಕತೆ. ಸರಿ ಅಣ್ಣ, ನಾನು ಹೋಗಿ ಬರ್ತೀನಿ. ಇಲ್ಲಿ ನೋಡು, ಏನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಹೋಗ್ಬಾ. ಸರಿ ಅಣ್ಣ. ಗುಡ್ ಮಾರ್ನಿಂಗ್ ಆನಂದ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಆರಾಮ ಕಾಫಿ ಕುಡೀರಿ, ಆಮೇಲೆ ಕೆಲ್ಸಕ್ಕೆ ಬನ್ನಿ. ಅದಿರ್ಲಿ, ಹೌದು ಪ್ರೊಡಕ್ಷನ್ ಹೆಡ್ ಆಗಿದ್ಯಾ ಅಲ್ವಾ? ನಮ್ಮೆಲ್ಲರಿಗೂ ಟ್ರೀಟ್ ಯಾವಾಗ ಕೊಡಿಸ್ತೀಯಾ? ಟ್ರೀಟ್ ಅಷ್ಟೇ ತಾನೇ, ಕೊಡಿಸ್ತೀನಿ ಬಿಡು. ಹೌದಾ? ಹೋಗೋಣ. ಏ ಆನಂದ, ಸರಿಯಾಗಿ ವಿಚಾರಿಸ್ಕೋ. ಅವ್ರೀಗ ನಮ್ ಪ್ರೊಡಕ್ಷನ್ ಹೆಡ್ ಅಲ್ವಾ ಸರ್? ಮೈನಾ ಅಲ್ಲಲ್ಲ, ನಮ್ ಮೈನಾ ಅವರ ಪತಿ ದೇವ್ರು. ಪ್ರೊಡಕ್ಷನ್ ಹೆಡ್ ಆದ್ರೆ ಅವ್ನ್ ನಮ್ಮನ್ ಕಾಪಾಡ್ತಾನೆ. ಮೈನನ್ ಗಂಡ ಏನಾದ್ರೂ ಆದ್ರೆ ಅವನು ನಾವೇ ಕಾಪಾಡ್ಬೇಕು. ಅದು ನಿಜ. ಅಕ್ಕ ಅಂತ ಹೇಳ್ದೆ ನೋಡು. ಆನಂದಣ್ಣ, ನೀವು ಏನಾದ್ರೂ ಹೇಳ್ತಿರ್ತೀರ ಅಲ್ವಾ? ಹೇಳಿ, ಎಲ್ರು ನಗ್ಲಿ. ಏಯ್, ಯಾರೋ ಅದು? ಯಾರು ನನ್ನ ಹೆಂಡತಿ ಬಗ್ಗೆ ತಪ್ಪಾಗಿ ಮಾತಾಡ್ತಿರೋದು? ಸಾಕು, ತುಂಬಾ ನಾಟಕ ಮಾಡ್ಬೇಡಿ. ಅಯ್ಯೋ, ನನಗ್ ನಾಟಕ ಮಾಡಕ್ಕೆ ಬರಲ್ಲಪ್ಪ. ಓಹೋ, ಏನೋ ಮಗ, ನೀನು ನನ್ ಲೈನಲ್ಲೇ ಇರೋ ಹಾಗಿದೆ. ರೀ, ಸ್ವಲ್ಪ ಸುಮ್ನೆ ಇರ್ತೀರಾ? ಧ್ರುವ, ನೀನ್ ಹೇಳು ಮೊದ್ಲು ಟ್ರೀಟ್ ಏನು ಅಂತ. ನೀವೆಲ್ರೂ ಹ್ಯಾಪಿ ಆಗಿರೋ ಟೈಮಲ್ಲಿ ನಾನೊಂದು ಮುಖ್ಯವಾದ ವಿಚಾರ ಹೇಳ್ಬೇಕು ಅಂತ ಇದ್ದೀನಿ. ಹೌದಾ? ಏನದು? ಇನ್ಮೇಲಿಂದ ಎಲ್ರಿಗೂ ಪೀಸ್ ಲೆಕ್ಕದಲ್ಲಿ ಸಂಬಳ ಬರುತ್ತೆ. ಇದೇನ್ ಧ್ರುವ ಹಿಂಗೆ ಹೇಳ್ಬಿಟ್ಟೆ? ಪೀಸ್ ಲೆಕ್ಕದಲ್ಲಿ ಸಂಬಳ ಅಂದ್ರೆ ನಾವ್ ಹೆಂಗ್ ಸಂಸಾರ ಮಾಡೋದು? ಅಲ್ಲ ಧ್ರುವ, ಓವರ್ ಟೈಮ್ ಓಟಿ ಮಾಡಿದ್ರು ತಗೊಳ್ಳೋ ಸಂಬಳ ಕೈಗೂ ಬಾಯಿಗೂ ಎಟ್ಕಲ್ಲ. ಅಂತದ್ರಲ್ಲಿ ಅಲ್ಲ ಧ್ರುವ, ನೀ ಹೇಳುದ್ ನೋಡುದ್ರ ಏನೋ ಖುಷಿ ವಿಚಾರ ಹೇಳ್ತಿ ಅನ್ಕೊಂಡೆ. ನೀ ನೋಡಿದ್ರೆ ಹಿಂಗ್ ಮಾತಾಡಕತ್ತೀಯಲ್ಲ. ಅಲ್ವಾ ಮಗ, ಆ ಬಾಲರಾಜ್ ಇದ್ದಾಗ ನಮ್ಮನ್ನ ಬುಗ್ರಿ ತರ ಆಡಿಸ್ತಾ ಇದ್ದ. ನೀನ್ ಇವಾಗ ಕಾಫಿ ಕೊಟ್ಟು ನಮ್ಗೆ ಆಟ ಆಡಿಸ್ಬೇಕು ಅಂತಿದ್ಯಾ? ಇದೇನು ಧ್ರುವ, ನೀನ್ ನಮ್ಮಲ್ಲೊಬ್ಬ ಈಗ ಪ್ರೊಡಕ್ಷನ್ ಹೆಡ್ ಆಗಿದ್ಯಾ? ನಮ್ ಕಷ್ಟನೆಲ್ಲ ಅರ್ಥ ಮಾಡ್ಕೊಂಡು ನಮಗ್ ಒಳ್ಳೇದ್ ಮಾಡ್ತೀಯ ಅಂತ ನಾವ್ ಅಂದ್ಕೊಂಡಿದ್ರೆ ನೀನೇ ಈ ತರ ಎಲ್ಲ ರೂಲ್ಸ್ ಹಾಕಿದ್ರೆ ಏನರ್ಥ? ಎಲ್ರೂ ಸ್ವಲ್ಪ ಸುಮ್ನಿರ್ತೀರಾ? ಅಲ್ಲ ಆನಂದಣ್ಣ, ಇಷ್ಟು ದಿನ ನೀವು ಜೊತೆಲಿ ಇದ್ದೋರ್ ತರ ಇದ್ರಿ, ಈಗ ನೀವೇ ಇವ್ರನ್ನ ತಪ್ಪಾಗಿ ತಿಳ್ಕೊಬೋದಾ? ಮೈನಾ, ಎಲ್ಲ ಗೊತ್ತಿರೋ ಧ್ರುವನ ಹಿಂಗ್ ಹೇಳಿದ್ರ ನಾವೇನ್ ಮಾಡೋಣ ಹೇಳು? ಮಮ್ಮಕ್ಕ, ಪಟ ಅಂತ ಮನ್ಸಲ್ಲಿರೋದ್ನ ಮಾತಾಡ್ಬೇಡಿ. ಎಲ್ರಿಗೂ ನಾನೊಂದ್ ವಿಷಯ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇವ್ರು ಏನೇ ನಿರ್ಧಾರ ತಗೊಂಡಿದ್ರು ಅದರಿಂದ ನಮ್ಮೆಲ್ರಿಗೂ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ನನಗಿದೆ. ಅದರಿಂದ ಯಾರಿಗೂ ಯಾವುದೇ ರೀತಿಯಾದ ಮೋಸ ಆಗಲ್ಲ. ಧ್ರುವ ಅವರೇ, ಅದೇನ್ ನಿರ್ಧಾರ ತಗೊಂಡಿದ್ದೀರಾ ಅಂತ ಮೊದ್ಲು ಇವ್ರಿಗೆ ಹೇಳಿ. ಮೈನಾ ಅವ್ರೆ, ನಾನು ಆಗ್ಲಿಂದ ಪೂರ್ತಿ ವಿಷಯನೇ ಹೇಳಿಲ್ಲ. ಇಷ್ಟ ಬೇಗ ಕಾರಣ ಕೇಳಿದ್ರೆ ಹೇಗೆ? ಎಲ್ಲಾರ್ಗೂ ಪೀಸ್ ರೇಟ್ನಾಗ ಸಂಬಳ ಅಂತ ಹೇಳಿದೆಲ್ಲ ಧ್ರುವ, ಇನ್ನೇನೈತಿ ಹೇಳಾಕ? ಮಾಮ, ಪೀಸ್ ಲೆಕ್ಕ ಅಂದ್ರೆ ಸುಮ್ನೆ ಅಲ್ಲ, ಅದು ನಿಮಗ್ ಬರ್ತಿರೋ ಸಂಬಳಕ್ಕಿಂತ ಜಾಸ್ತಿನೇ ಬರುತ್ತೆ. ಅದ್ ಹೇಗ್ ಸಂಬಳಕ್ಕಿಂತ ಜಾಸ್ತಿ ಬರತ್ತೆ? ಪೀಸ್ ರೇಟ್ ಅಂದ್ರೆ ಕಡಿಮೆ ತಾನೇ ಬರತ್ತೆ. ನೀವು ತಗೊಳ್ತಾ ಇರೋ ಸಂಬಳನ ನಾನೇನ್ ನಿಲ್ಲಿಸ್ತಾ ಇಲ್ಲ. ನಿಮ್ಗೆ ತಿಂಗಳು ಹೇಗ್ ಸಂಬಳ ಬರ್ತಾ ಇರುತ್ತೋ ಅದು ಹಾಗೆ ಬರ್ತಾ ಇರುತ್ತೆ. ಅದನ್ನ ಯಾರು ಕಿತ್ಕೊಳ್ಳೋದಕ್ಕೆ ಯಾವ ಅರ್ಹತೆನೂ ಇಲ್ಲ. ಲೋ ಮಗ, ಏನ್ ಹೇಳ್ತಾ ಇದ್ಯೋ? ಕನ್ಫ್ಯೂಸ್ ಮಾಡಿಸ್ಬೇಡ, ಅರ್ಥ ಆಗೋಂಗ್ ಹೇಳು. ಸರಿ, ಎಲ್ರೂ ಕೇಳಿಸ್ಕೊಳ್ಳಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೀವಿಲ್ಲಿ ತನಕ ಯಾವ ರೀತಿ ಸಂಬಳ ತಿಂಗಳು ತಗೋತಾ ಇದ್ರೋ ಅದು ಹಾಗೆ ಇರುತ್ತೆ. ಅದನ್ನ ಯಾರು ಮುಟ್ಟಲ್ಲ, ಅದನ್ನ ಯಾರು ನಿಮ್ಮಿಂದ ಕಿತ್ಕೊಳ್ಳಲ್ಲ. ಏನಾಗುತ್ತೆ ಅಂದ್ರೆ ದಿನದ ಟಾರ್ಗೆಟ್ ಮೇಲೆ ಎಕ್ಸ್ಟ್ರಾ ಪೀಸಸ್ ನೀವ್ ಏನ್ ಹೊಲಿತೀರೋ ಅದಕ್ಕೆ ಸೆಪರೇಟ್ ಆಗಿ ಇನ್ಸೆಂಟಿವ್ ಇರುತ್ತೆ. ಅಂದ್ರೆ ನಿಮಗ್ ಬರ್ತಾ ಇರೋ ಸಂಬಳಕ್ಕಿಂತ ನೀವು ಹೆಚ್ಚಾಗಿ ಅರ್ನ್ ಮಾಡ್ಬೋದು. ಆಗ ಓಟಿ ಮಾಡಿದ್ರು ನಿಮ್ಗೆ ಸಂಬಳ ಜಾಸ್ತಿ ಆಗತ್ತೆ. ನನಗ್ ಗೊತ್ತಿತ್ತಿದ ನಮ್ ಧ್ರುವ ನಮ್ಗೆ ಹಂಗ ಮೋಸ ಮಾಡಲ್ಲ ಅಂತ. ನಿಮ್ ಮಾತ್ ಕೇಳ್ಕೊಂಡು ನಮ್ ಧ್ರುವಂಗ್ ಬೈದ್ಬಿಟ್ಟೆ. ಅಯ್ಯಯ್ಯೋ, ಸೂಪರ್ ಮಗ. ಅದಕ್ಕೆ ಹೇಳೋದು, ಕಷ್ಟಪಟ್ಟು ಬಂದವರೇ ಅಧಿಕಾರಿ ಆಗ್ಬೇಕು ಅಂತ. ಅವಾಗ ಕಂಪ್ನಿನೂ ಚೆನ್ನಾಗಿರುತ್ತೆ, ಕೆಲ್ಸ ಮಾಡೋರು ಚೆನ್ನಾಗಿರ್ತಾರೆ.